ಭೋವಿ ನಿಗಮದಲ್ಲಿ ಕಮಿಷನ್ ದಂಧೆ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಜೆಡಿಎಸ್ ಟ್ವೀಟ್ ಮಾಡಿದೆ. ಭೋವಿ ನಿಗಮದಲ್ಲಿ ಕಮಿಷನ್ ದಂಧೆ ಆರೋಪ ಟ್ವೀಟ್ ಮೂಲಕ ಜೆಡಿಎಸ್ ಘಟಕ ಆಕ್ರೋಶ ವ್ಯಕ್ತಪಡಿಸಿದೆ. ಸರ್ಕಾರದಲ್ಲಿ 60% ಕಮಿಷನ್ ಸಾಬೀತಾಗಿದೆ. ಸರ್ಕಾರ ದಲಿತರ ಬೆನ್ನಿಗೆ ಮತ್ತೆ ಚೂರಿ ಹಾಕಿದೆ. ಸರ್ಕಾರದ ಕಮಿಷನ್ ದಂಧೆ ಮತ್ತೊಮ್ಮೆ ಸಾಬೀತಾಗಿದೆ. ರವಿಕುಮಾರ್ 5 ಲಕ್ಷ ಕಮಿಷನ್ ಪಡಿತಾ ಇದ್ದಾನೆ. ಸರ್ಕಾರ ಕೂಡಲೇ ಭ್ರಷ್ಟ ಅಧ್ಯಕ್ಷನನ್ನು ವಜಾ ಮಾಡಬೇಕು, ಆತನ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಾಗಬೇಕು ಅಂತ ಕೂಡ ಜೆಡಿಎಸ್ ತನ್ನ ಎಕ್ಸ್ ಅಕೌಂಟ್ ಮೂಲಕ ಇದನ್ನು ಹೇಳಿದೆ, ಒತ್ತಾಯ ಮಾಡಿದೆ. ವಾಲ್ಮೀಕಿ ಅಭಿವೃದ್ಧಿ ಆಯಿತು, ಈಗ ಭೋವಿ ನಿಗಮ. ಆ ಮೂಲಕ ಈ ಸರ್ಕಾರ ಎಷ್ಟು ಮಟ್ಟಿಗೆ ಈ ಸಮುದಾಯಗಳ ಪರವಾಗಿದೆ ಅನ್ನೋದು ಗೊತ್ತಾಗುತ್ತೆ. ಇನ್ನು ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಭೋವಿ ನಿಗಮದ ಕಮಿಷನ್ ಆರೋಪಕ್ಕೆ ದಾಖಲೆ ಕೊಡಲಿ, ಈ ಬಗ್ಗೆ ಸರ್ಕಾರ ತನಿಖೆ ಮಾಡುತ್ತೆ, ನಾವೇನು ಓಡ್ ಹೋಗಲ್ಲ, ಏನೇ ದಾಖಲೆ ಇದ್ದರೆ ಕೊಡಲಿ, ತನಿಖೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ನೋಡಿ, ಎಲ್ಲರೂ ಈಗ ನಿಗಮದ ನಿನ್ನೆ ಏನೋ ಪ್ರೆಸ್ ಮೀಟ್ ಮಾಡಿದಾರೆ ಅಂತ ಮಾಹಿತಿ ನಮಗೆ ಬಂದಿದೆ. ಏನಿದ್ರು ಕೊಡ್ಲಿ, ದಾಖಲೆಗಳು ಕೊಡ್ಲಿ. ನಾವೇನು ಪಾರದರ್ಶಕವಾಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಲ್ಲ. ಹಿಂದೆ ಯಾವುದೇ ಆರೋಪದ ಬಗ್ಗೆ ಅವ್ರ ದಾಖಲೆಗಳು ಕೊಟ್ಟಾಗೆಲ್ಲ ನಾವು ಏನೋ ಎನ್ಕ್ವೈರಿ ಕಂಡಕ್ಟ್ ಮಾಡಿದೀವಿ. ಸುಮ್ಮನೆ ನಾವು ಹೇಳೋದ್ ಬಿಟ್ಟು ದಾಖಲೆಗಳು ಕೊಟ್ರೆ ವಿ ವಿಲ್ ಇನ್ವೆಸ್ಟಿಗೇಟ್. ಕೊಡ್ಲಿ, ಕೊಟ್ಟಾದ್ಮೇಲೆ ಏನಾದ್ರು ದಾಖಲೆಗಳನ್ನ ನೋಡ್ಕೊಂಡು ವಾಟ್ ಎವರ್ ಇಟ್ ಈಸ್, ಅದು ಸ್ಟೇಜ್ಡ ಅನ್ಸ್ಟೇಜ್ಡ ಏನಿದೆ ಗೊತ್ತಾಗ್ಬೇಕಲ್ಲ ನಮಗೆ. ಅದೇ ಕೊಟ್ರೆ ತನಿಖೆ ಮಾಡ್ತೀವಿ, ಅದು ನಮ್ಮ ಜವಾಬ್ದಾರಿ ಅಲ್ಲ. ನೋಡಿ, ನಮ್ಮ ಸರ್ಕಾರ ಯಾವ್ದ್ರಿಂದಾನು ಓಡೋಗೋದಂತದ್ದು ಇಲ್ಲ. ಏನಿದೆ ನಮ್ಮ ದಾಖಲೆ ಕೊಡಿ, ವಿ ವಿಲ್ ಎನ್ಶೋರ್ ದೇರ್ ಇಸ್ ಅ ಟ್ರಾನ್ಸ್ಪರೆಂಟ್ ಇನ್ವೆಸ್ಟಿಗೇಷನ್. ಹಿಂದೂ ಮಾಡಿದೀವಿ, ಇಂದೂ ಮಾಡ್ತೀವಿ, ಮುಂದೂ ಮಾಡ್ತೀವಿ. ಇಲ್ಲ, ನನಗೆ ನಾನು ಹೇಳ್ದಂಗೆ ನನ್ನ ಹತ್ರ ಸಂಪೂರ್ಣವಾದಂತ ಮಾಹಿತಿ ಇಲ್ಲ. ನೀವು ಕೊಟ್ರೆ ಐ ಕ್ಯಾನ್ ಕಮೆಂಟ್ ಆನ್ ದಟ್. ನೋಡಿ.